ಆಟ ಆಡ್ತಿದ್ದಾಗ ವಿದ್ಯುತ್ ತಂತಿಯನ್ನು ತುಳಿದು ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿಯ ಸವದತ್ತಿಯ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದಲ್ಲಿ ನಡೆದಿರುವುದು. ಮುರಾರ್ಜಿ ವಸತಿ ಶಾಲೆಯಲ್ಲಿ 7ನೇ ತರಗತಿ ವ್ಯಾಸಂಗ ಮಾಡ್ತಿದ್ದ 13 ವರ್ಷದ ಕೃಷ್ಣ ಹೆಗಡೆ ಮೃತ ದುರ್ದೈವಿ. ಚಿಕ್ಕೋಡಿ ತಾಲೂಕಿನ ನವಳಿಹಾಳ ಗ್ರಾಮದ ವಿದ್ಯಾರ್ಥಿ ಕ್ರಿಕೆಟ್ ಆಡ್ತಾ ಇದ್ದಾಗ ಬಾಲು ತರೋಕೆ ಹೋದಾಗ ಹೈಟೆನ್ಷನ್ ವೈರ್ ಮೇಲೆ ಕಾಲು ಇಟ್ಟು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಸಂಬಂಧ ಸದಲಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಪೊಲೀಸ್ ಸ್ಟೇಷನ್ ಹೋಗ್ರಿ ತಾನ ಬರ್ತಾರೋ ಆಟ ಆಡ್ತಿದ್ದಾಗ ವಿದ್ಯುತ್ ತಂತಿಯನ್ನು ತುಳಿದು ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಘಟನೆಯಾಗಿರೋದು. ಕ್ರಿಕೆಟ್ ಆಟವನ್ನು ಆಡ್ತಾ ಇರ್ತಾರೆ. ಬಾಲನ್ನು ತರೋದಕ್ಕೆ ಹೋದಾಗ ಈ ಹೈ ಟೆನ್ಷನ್ ವೈಯರ್ ತುಳಿದು ಈ 13 ವರ್ಷದ ಬಾಲಕ ಸಾವಿಗೆ ಈಡಾಗಿರೋದು. ಕೃಷ್ಣ ಹೆಗಡೆ ಅಂತ ಚಿಕ್ಕೋಡಿ ತಾಲೂಕಿನ ನವಳಿಹಾಳ ಗ್ರಾಮದ ವಿದ್ಯಾರ್ಥಿ ಕ್ರಿಕೆಟ್ ಆಟ ಆಡುವಾಗ ಹೈಟೆನ್ಷನ್ ವೈಯರ್ ಮೇಲೆನೆ ಕಾಲನ್ನು ಇಟ್ಟುಬಿಟ್ಟು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಹೈಟೆನ್ಷನ್ ವೈರ್ಗಳ ತೆರವು ಕಾರ್ಯ ಆಗಬೇಕು. ಇದರಿಂದ ಅನೇಕರು ಸಾವನ್ನಪ್ಪಿರುವಂತಹ ಘಟನೆಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಆದರೂ ಸಹ ಇದು ಮರುಕಳಿಸ್ತಾನೆ ಇದೆ. ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸದಲಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲು ಮಾಡಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಮುರಾರ್ಜಿ ವಸತಿ ಶಾಲೆಯಲ್ಲಿ 7ನೇ ಕ್ಲಾಸನ್ನು ಓದ್ತಾ ಇದ್ದಂತಹ 13 ವರ್ಷದ ಕೃಷ್ಣ ಹೆಗಡೆ ಮೃತ ದುರ್ದೈವಿ.